ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ಸಮಯ, ನೇಮಕವಾದಂಥ ದಿವಸವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಇವತ್ತಿನ ಸಂದೇಶ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಯಾವುದೇ ತೊಂದರೆ ಇಲ್ಲದೆ ಶಾಂತಿ ಸಮಾಧಾನದಿಂದ ಚೆನ್ನಾಗಿ ಕೇಳುವ ಹಾಗೆ ಅವರನ್ನು ಕೂಡ ನೀವು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶ ಭಾಗ ಯಾವುದಂದರೆ, ದೇವರು ಮತ್ತೆ ನಾವು ಕೇಳ್ತಿರುವಂಥ ವಿಷಯವು ಕುರುಡರಿಗೂ ಕೂಡ ದೇವರು ಕಣ್ಣನ್ನು ಕೊಡುವನಾಗುವ ದೇವರಾಗಿದ್ದಾನೆ, ಹಾಗೂ ಮತ್ತೆ ರೋಗಿಗಳನ್ನು ಗುಣಪಡಿಸುವಂಥ ದೇವರು ಕೂಡ ಆಗಿದ್ದಾರೆ. ಈ ಸಂದೇಶ ಭಾಗವನ್ನು ಇವತ್ತು ನಾವು ಕೇಳುತ್ತಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ವಚನದ ಕಡೆಗೆ ಹೋಗೋಣ. ಮಾರ್ಕ 10ನೇ ಅಧ್ಯಾಯ 46ರಿಂದ 52ರವರೆಗೆ ಓದುವಾಗ, ಅಲ್ಲಿ ಇಬ್ಬರು ಕುರುಡರಿಗೆ ದೇವರು ಕಣ್ಣನ್ನು ಬರಮಾಡ್ತಾ ಇದ್ದಾರೆ. ಇದು ಹೇಗೆಪ್ಪ ಅಂದರೆ, ಅಲ್ಲಿಬ್ಬರು ಕುರುಡರಿರ್ತಾರೆ. ಆ ಕುರುಡರಿಗೆ ಯೇಸುಸ್ವಾಮಿಯ ಬಗ್ಗೆ, ದೇವರ ಬಗ್ಗೆ ಗೊತ್ತಾಗಿದೆ. ಇವರು ನಮಗೆ ಕಣ್ಣು ಕೊಡುವರಾಗಿದ್ದಾರೆ ಎಂಬುದಾಗಿ. ಹಾಗೆ ಯೇಸುಸ್ವಾಮಿಯ ದಾರಿಯಲ್ಲಿ ಹೋಗ್ತಾ ಇರುವಾಗ, ದಾವೀದ ಕುಲಪುತ್ರರೇ ನಮಗೆ ದಯ ತೋರಿ ಎಂಬುದಾಗಿ ಕೂಗ್ತಾ ಇದ್ದಾರೆ. ಆಗ ಯೇಸುಸ್ವಾಮಿ ತಿಳಿ ಕೇಳ್ತಾರೆ, ಏನಾಗಬೇಕು ನನ್ನಿಂದ ಸ್ವಾಮಿ? ನನಗೆ ಕಣ್ಣು ಕಾಣೋದಿಲ್ಲ, ಕಣ್ಣು ಕಾಣುವ ಹಾಗೆ ಮಾಡಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರು ಅವರ ಮೇಲೆ ಕರುಣೆ ಇಟ್ಟು ಅವರಿಬ್ಬರಿಗೆ ಕಣ್ಣನ್ನು ಮುಟ್ಟಿ ಪ್ರಾರ್ಥಿಸಿ ಕಣ್ಣನ್ನು ಕೊಡುವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗೆ ಇವತ್ತು ಕೂಡ ನಮಗೆ ಇದು ನಮ್ಮ ಜೀವಿತಕ್ಕೆ ಏನಪ್ಪ ಅಂದರೆ, ನಮಗೂ ಕೂಡ ದೇವರ ಬಗ್ಗೆ ತಿಳ್ಕೊಂಡಿದ್ದೇವೆ, ತಿಳ್ಕೊಳ್ತಲೇ ಇದ್ದೇವೆ. ನಿಜವಾದ ದೇವರು ಯಾರು, ಯಾರಿಂದ ಸಹಾಯ ಆಗ್ತದೆ ನಮಗೆ, ಯಾರು ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಬರುವಂಥ ಇಂಥ ಒಂದೊಂದು ಕಷ್ಟ, ಸಂಕಟ, ದುಃಖಗಳಿಗೆ, ಇಂಥ ತೊಂದರೆಗಳಿಗೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ಆವಾಗ ದೇವರು ಮನುಷ್ಯನ ರೂಪದಲ್ಲಿದ್ದಾಗ ಈ ಕುರುಡರು ಕೂಗಿ ಕರೆದರು. ಆದರೆ ಇವತ್ತು ಅವರು ಆತ್ಮ ಸ್ವರೂಪನಾಗಿದ್ದು ನಮ್ಮ ಮಧ್ಯದಲ್ಲಿ ಚಲಿಸುವರಾಗಿದ್ದಾರೆ. ಅದು ಮಾತ್ರವಲ್ಲ, ನಮಗೆ ಪವಿತ್ರ ಆತ್ಮನನ್ನು ಕೂಡ ಪರಲೋಕದಿಂದ ಕಳಿಸಿಕೊಟ್ಟ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ಇವತ್ತು ನಮ್ಮ ಕಷ್ಟ, ಸಂಕಟ, ದುಃಖ, ನೋವುಗಳಿಗೆ ನಾವು ಕೂಗಿ ಕರೆದಾಗ ಪೂರ್ಣ ಮನಸ್ಸಿನಿಂದ ಖಂಡಿತವಾಗಿ ದೇವರು ನನ್ನನ್ನು ಮುಡ್ತಾರೆ, ಗುಣಪಡಿಸ್ತಾರೆ, ನನ್ನಲ್ಲಿ ಕಾರ್ಯವನ್ನು ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸಿದಾಗ, ಪೂರ್ಣ ಹೃದಯ, ಪ್ರೀತಿ, ಪ್ರಾಣ, ಮನಸ್ಸಿನಿಂದ ನಾವು ಪ್ರಾರ್ಥಿಸಿದಾಗ, ನಮ್ಮ ಮನಸ್ಸು, ಹೃದಯ, ಪ್ರೀತಿ ದೇವರಿಗೆ ನಿಜವಾಗಿ ನಮ್ಮ ಮೇಲೆ ನಂಬಿಕೆ, ಪ್ರೀತಿ ಬಂದರೆ ನಮ್ಮಲ್ಲಿ ಇವತ್ತು ಕೂಡ ದೇವರು ಕಾರ್ಯ ಮಾಡುವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರ್ತಾ ಇದೆ. ನನ್ನ ಸಹೋದರ ಸಹೋದರಿ, ಅನೇಕ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಒಂದೊಂದ್ಸಲ ಕಣ್ಣೀರು ಬರುವಂಥ ಪರಿಸ್ಥಿತಿ ಕೂಡ ಬರ್ತದೆ. ಇವತ್ತು ನಾನು ಪ್ರಾರ್ಥಿಸುವಾಗ ದೇವರು ಅದಕ್ಕೆ ಉತ್ತರ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದರಲ್ಲಿ 52ನೇ ವಚನವನ್ನು ನಾವು ನೋಡುವಾಗ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ. ಮುಖ್ಯವಾಗಿ ಈಗಾಗಲೇ ನಾನು ಹೇಳಿದ ಹಾಗೆ ಸಂಪೂರ್ಣ ದೇವರಲ್ಲಿ ನಂಬಿಕೆ ಇಟ್ಟರೆ ಮಾತ್ರ ಸಾಧ್ಯ. ಈಗ ನಾವು ಒಂದು ಕಡೆ ಪ್ರಯಾಣ ಮಾಡಬೇಕಾದ್ರೆ ನಾವು ಬಸ್ಸಲ್ಲಿಯೋ, ಕಾರಲ್ಲಿಯೋ, ಅಥವಾ ಟ್ರೈನಲ್ಲಿಯೋ, ಫ್ಲೈಟಲ್ಲಿಯೋ ಹೋಗ್ಬೋದು. ಯಾರ ಮೇಲೆ ನಂಬಿಕೆ? ಆಗ ಈ ವಾಹನಗಳು ಆಟೋಮೆಟಿಕ್ಕಾಗಿ ಓಡ್ತಾವ? ಇಲ್ಲ, ಅದನ್ನು ಚಲಿಸುವಂಥ ಮನುಷ್ಯನ ಮೇಲೆ, ಅಂದರೆ ಡ್ರೈವರ್ ಮೇಲೆ ನಂಬಿಕೆ. ಹಲ್ಲೆಲೂಯಾ. ನಮ್ಮ ಇದು ವಾಹನವನ್ನು ಚಲಿಸ್ತಾನೆ, ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾನೆ, ನಾವು ಅಲ್ಲಿ ಇಳಿತೇವೆ ಎಂಬುದಾಗಿ ನಮ್ಮ ನಂಬಿಕೆ ಯಾರ ಮೇಲೆ ಇರ್ತದೆ? ಡ್ರೈವರ್ ಮೇಲೆ ಇರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಸಂಪೂರ್ಣ ನಮ್ಮ ಜೀವಮಾನದ ಒಂದು ಚಾಲಕನಾಗಿದ್ದಾನೆ. ಅವರೇ ಸೃಷ್ಟಿಕರ್ತನಾದ ದೇವರು, ಅವರೇ ಯೆಹೋವ, ಅವರೇ ಯೇಸು, ಅವರೇ ಪರಮಾತ್ಮ, ಅವರೇ ಭಗವಂತನೂ ಆಗಿದ್ದಾನೆ. ಇನ್ನೂ ಹಲವಾರು ಹೆಸರುಗಳಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಸರ್ವ ಸೃಷ್ಟಿಕರ್ತನ ದೇವರ ಮೇಲೆ ನಾವು ನಂಬಿಕೆ ಇಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಮುಂದಿನ ವಚನಕ್ಕೆ ಹೋಗೋಣ. ಮಾರ್ಕ 5ನೇ ಅಧ್ಯಾಯ 34ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಒಂದು ಎಲ್ಲರಿಗೂ ಗೊತ್ತಿದೆ, ಇದು ಸಾಧಾರಣ ಬೈಬಲ್ ಓದಿದವರಿಗೆಲ್ಲರಿಗೂ ಗೊತ್ತಿದೆ. 12 ವರ್ಷಗಳಿಂದ ರಕ್ತಸ್ರಾವವಾದ ಒಂದು ಸ್ತ್ರೀಯನ್ನು ನಾವು ಕಾಣುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12 ವರ್ಷದಿಂದ, ಆದರೆ ಅದೊಂದು ರಕ್ತ ಕುಸುಮ ಕಾಯಿಲೆಯಾಗಿದೆ. ಬಹಳಷ್ಟು ವೈದ್ಯರ ಹತ್ರ ಹೋದರು, ಏನು ಮಾಡಿದರೂ ಆ ಸ್ತ್ರೀಗೆ ಅದು ಗುಣವಾಗಲಿಲ್ಲ. ಹಾಗೆ ಯೇಸ್ವಾಮಿ ಹಾದು ಹೋಗ್ತಾ ಇರುವಾಗ ಅವರ ಬಟ್ಟೆಯ ಅಂಚನ್ನಾದರೂ ಮುಟ್ಟಿದರೂ ಸಾಕು ಅಂತೇಳಿ ವಿಶ್ವಾಸದಿಂದ ಬಟ್ಟೆಯನ್ನು ಮುಟ್ತಾ ಇದ್ದಾಳೆ. ಆವಾಗ ಯೇಸ್ವಾಮಿ ಗೊತ್ತಾಯಿತು, ಯಾರೋ ನನ್ನ ಬಟ್ಟೆಯನ್ನು ಮುಟ್ಟಿದರೂ ನನ್ನ ಆಶೀರ್ವಾದ ಹೊರಟು ಹೋಯಿತೆಂದು. ತಿರುಗಿ ನೋಡಿದಾಗ ಸ್ತ್ರೀಯಲ್ಲಿ ಹೆದರಿ ನಡುಗುತ್ತಾ ಇದ್ದಾಳೆ. ಆವಾಗ ಸ್ತ್ರೀಯನ್ನು ಕೇಳಿದರೆ ನಾನು ಈ ರೀತಿ ಮಾಡಿದೆ ಎಂಬುದಾಗಿ ಒಪ್ಪಿಕೊಳ್ತಾ ಇದ್ದಾಳೆ. ಆವಾಗ ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ಒಂದು ಮಾತು ಹೇಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12 ವರ್ಷದಿಂದ ಗುಣವಾಗದಂಥ ರಕ್ತಕುಸುಮ ಕಾಯಿಲೆಯನ್ನು ಬಟ್ಟೆಯನ್ನು ಮುಟ್ಟಿದಾಗ ಗುಣವಾಯಿತು. ಕಾರಣ ನಂಬಿಕೆ. ಈ ಯೇಸುವನ್ನು ನಾನು ಮುಟ್ಟಿದರೆ ನನ್ನ ಕಾಯಿಲೆ ಗುಣ ಆಗ್ತದೆ ಅಂತ ಹೇಳುವಂಥ ಒಂದೇ ಒಂದು ನಂಬಿಕೆ ಸರಿಯರೇ ನನ್ನ ಸಹೋದರ ಸಹೋದರಿಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಪೂರ್ಣ ನಂಬಿಕೆ ಕೂಡ ನಮ್ಮಲ್ಲಿ ಇರಬೇಕು. ನಾವೀಗ ನಿನ್ನೆಯ ಸಂದೇಶದಲ್ಲಿ ನಾವು ತಿಳ್ಕೊಂಡಿದ್ದೇವೆ, ಅದನ್ನು ಕೇಳಿದ್ದೇವೆ ನಾವು. ಏನಪ್ಪ ಅಂದರೆ 18 ವರ್ಷದಿಂದ ಗೂಡು ಬೆಣ್ಣಾಗಿ ಬಿದ್ದಂಥ ಮಹಿಳೆ ಅನೇಕ ರೋಗಿಗಳನ್ನ, ನನ್ನ ರೋಗಗಳನ್ನ ಕೂಡ ಅನೇಕ ರೀತಿಯಲ್ಲಿ ನನ್ನನ್ನು ಕೂಡ ಗುಣಪಡಿಸಿದ್ದಾರೆ, ಮುಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಂಬಿಕೆಯಿಂದ ಪ್ರಾರ್ಥಿಸುವವರಾಗಬೇಕು. ಮುಂದೆ ಲೂಕ 7ನೇ ಅಧ್ಯಾಯ 50ನೇ ವಚನ ನೋಡುವಾಗ ಅಲ್ಲಿ ಒಂದು ವ್ಯಭಿಚಾರದ ಹೆಂಗಸನ್ನು ನಾವು ನೋಡ್ತಾ ಇದ್ದೀವಿ. ಸುಗಂಧ ದ್ರವ್ಯ ಅಂದರೆ ಬಹಳ ಬೆಲೆ ಬಾಳುವಂಥ ಪರಿಮಳವಾದಂಥ ಒಂದು ಎಣ್ಣೆ. ಆಗಿನ ಕಾಲದಲ್ಲಿ ಅದು ಬಹಳ ಒಂದು ಬೆಲೆ ಬಾಳುವಂಥದ್ದು. ಸಂಪೂರ್ಣವಾಗಿ ದೇವರ ಮಾತನ್ನು ಅರಿತುಕೊಂಡಾಗ, ತನಗೆ ತನ್ನ ತಪ್ಪನ್ನು ಅರಿವಾದಾಗ, ಇನ್ನು ಇದನ್ನು ನಾನು ಇಟ್ಟುಕೊಂಡು ಪ್ರಯೋಜನವಿಲ್ಲ, ಪಾಪದಿಂದ ಬಿಡುಗಡೆ ಆಗುವುದರಿಂದ ಸಾಧ್ಯವಿಲ್ಲ ಅಂತ ಹೇಳಿ ಯೇಸು ಸ್ವಾಮಿಯ ಪಾದಕ್ಕೆ ಹೋಗಿ ಸುರಿದು ತನ್ನ ತಲೆ ಕೂದಲಿಂದ ಒರೆಸಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಪೂರ್ಣವಾಗಿ ಯೇಸು ಸ್ವಾಮಿಯ ಪಾದಕ್ಕೆ ಅರ್ಪಿಸಿದಳು. ಅಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ನಂಬಿಕೆಯೇ ಕಾರಣ ಎಂಬುದಾಗಿ. ಹಾಗೆ ನಮಗೆ ನಾವು ತಿಳಿಯದೆ ತಪ್ಪು ಮಾಡಿದಾಗ ದೇವರು ನಮಗೆ ಯಾರ ಮುಖಾಂತರವೋ ದೇವರು ಆದುಕೊಂಡವರ ಮುಖಾಂತರ ನಮಗೆ ವಿಷಯವನ್ನು ತಿಳಿಸ್ತಾರೆ. ಆವಾಗ ನಾವು ಅದನ್ನು ತಮ್ಮ ತಪ್ಪು ಅಂತೇಳಿ ಅರಿವು ಮಾಡಿಕೊಂಡು ಖಂಡಿತವಾಗಿಯೂ ನಾವು ದೇವರಿಗೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಅರ್ಪಿಸಿ ನಾವು ಪಶ್ಚಾತ್ತಾಪ ಪಡುವುದಾದರೆ ಖಂಡಿತವಾಗಿಯೂ. ಆದರೆ ಇವತ್ತು ನಮ್ಮಲ್ಲಿ ಸುಗಂಧ ದ್ರವ್ಯ ಇಲ್ಲ, ಆದರೂ ನಾವು ನಮ್ಮ ಇಡೀ ಮನಸ್ಸು ಶರೀರವನ್ನೇ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ದೇವರ ಸೇವೆ ಮಾಡುವುದಾದರೆ, ಪ್ರಾರ್ಥಿಸುವುದಾದರೆ ನಮ್ಮನ್ನು ಕೂಡ ದೇವರು ಬಿಡುಗಡೆ ಮಾಡುವವನಾಗಿದ್ದಾನೆ. ಅದಕ್ಕೆ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಸಿತು ಎಂಬುದಾಗಿ ಈ ವ್ಯಭಿಚಾರದ ಸ್ತ್ರೀಗೂ ಕೂಡ ದೇವರೊಂದು ಮಾತನ್ನು ಹೇಳುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲವೂ ನನ್ನ ಜೀವಿತದಲ್ಲಿ ನಡೆದಂಥ ವಿಷಯಗಳೇ ಆಗಿವೆ. ಹಲ್ಲೆಲೂಯಾ. ಮುಂದೆ ಲೂಕ 17ನೇ ಅಧ್ಯಾಯ 17ರಿಂದ 19ರವರೆಗೆ ನಾವು ಓದಿಕೊಳ್ಳೋಣ. ಲೂಕ 17ರಿಂದ 19ರವರೆಗೆ ಓದುವಾಗ ದೇವರು ಅಲ್ಲಿ 10 ಮಂದಿ ಕುಷ್ಠ ರೋಗಿಗಳನ್ನು ಗುಣಪಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 10 ಕುಷ್ಠರೋಗಿಗಳನ್ನು ಅವರೆಲ್ಲರೂ ಗುಣಮುಖರಾದರು. ಬಹಳ ದೂರದಿಂದಲೇ ಅವರು ಆ ಕುಷ್ಠರೋಗಿಗಳನ್ನು ಗುಣಪಡಿಸಿದರು. ಆದರೆ ಈ 10 ಮಂದಿಯಲ್ಲಿ ಒಬ್ಬ ಮಾತ್ರ ದೇವರಿಗೆ ಬಂದು ಧನ್ಯವಾದವನ್ನು, ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾನೆ. ಆವಾಗ ಯೇಸುಸ್ವಾಮಿಯಲ್ಲಿ ಕೇಳ್ತಾರೆ, 10 ಮಂದಿ ಕುಷ್ಠರೋಗಿಗಳು ಗುಣ ಹೊಂದಿದಾರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ ಅಂತೇಳಿ ಇವನಿಗೆ ಗೊತ್ತಿಲ್ಲ. ಇವನು ಮಾತ್ರ ಬಂದು ಟ್ಯಾಂಕ್ಸ್ ಹೇಳೋಕ್ಕೆ ಬಂದಿದ್ದಾನೆ, ದೇವರಿಗೊಂದು ಸ್ತೋತ್ರ, ಕೃತಜ್ಞತೆ, ಧನ್ಯವಾದ ಸಲ್ಲಿಸೋಕ್ಕೆ ಬಂದಿದ್ದಾನೆ. ಹಾಗಿರುವಾಗ ಅಲ್ಲಿ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ, ನೀನು ಸಮಾಧಾನದಿಂದ ಹೋಗು ಎಂಬುದಾಗಿ. ನೀನು ಈ 9 ಮಂದಿಗಿಲ್ಲ, ನೀನು ಸಮಾಧಾನದಿಂದ ಹೋಗು. ಆವಾಗ ಇದರ ಅರ್ಥ ಏನಪ್ಪ ಅಂದರೆ ಇವನಿಗೆ ಮಾತ್ರ ಆ ಕಾಯಿಲೆ ಅಲ್ಲಿಗೆ ಬಿಡುಗಡೆಯಾಯಿತು. ಮಿಕ್ಕ 9 ಮಂದಿ ಗುಣ ಆಗಿದ್ದಾರೆ. ಗುಣ ಆದ ಮೇಲೆ ಇವರು ದೇವರನ್ನು ಮರೆತು ಬಿಟ್ಟಿದ್ದಾರೆ. ಆವಾಗ ನೀನು ಸಮಾಧಾನದಿಂದ ಹೋಗುತ್ತೇಳು ಹೇಳುವಾಗ ಈ 9 ಮಂದಿಗೆ ಅಲ್ಲಿ ಸಮಾಧಾನ ಇಲ್ಲ. ಕಾರಣ ಅದು ಪುನಃ ತಿರುಗಿ ಬರಬಹುದೋ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಜೀವಿತಕ್ಕೆ ಏನು ಅರ್ಥ ಅಂದರೆ, ನನ್ನ ಸಹೋದರ ಸಹೋದರಿಯರೇ, ದೇವರಿಂದ
ದೇವರಿಂದ ನಾವು ಉಪಕಾರಗಳನ್ನು ಪಡೆದ ಮೇಲೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು, ಥ್ಯಾಂಕ್ಸನ್ನು ಹೇಳಬೇಕು ಅಥವಾ ಧನ್ಯವಾದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ದೇವರೇ, ನನ್ನ ಜೀವಿತದಲ್ಲಿ ಇಂಥ ಕಷ್ಟಗಳನ್ನು ಗುಣ ಮಾಡಿದ್ಯಲ್ಲಪ್ಪ, ನಿನಗೆ ಸ್ತೋತ್ರಪ್ಪ ಸ್ವಾಮಿ ಅಂತೇಳಿ ಹಾಗೂ ಇತರರಿಗೂ ನಾವು ದೇವರ ಪರವಾಗಿ ಸಾಕ್ಷಿಯನ್ನು ನುಡಿಯಬೇಕು. ಉಪಕಾರಗಳನ್ನ ಪಡ್ಕೊಂಡು ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಇದ್ದರೆ ನಾವು ಖಂಡಿತವಾಗಿಯೂ ದೇವರಿಂದ ಉಪಕಾರವನ್ನು ಪಡೆದಿದ್ದೇ ಹೊರತು ನಾವು ದೇವರ ಮೇಲೆ ನಂಬಿಕೆ ಇಡಲಿಲ್ಲ ಅಂತ ಅದರ ಅರ್ಥ. ಇವತ್ತು ಅನೇಕರು ದೇವರ ಬಳಿಗೆ ಬರುವುದು, ದೇವರನ್ನು ಹಿಂಬಾಲಿಸುವುದು, ಪ್ರಾರ್ಥನೆಗೆ ಹೋಗುವುದು, ಉಪವಾಸ ಮಾಡೋದು, ನಮ್ಮ ಕಷ್ಟಗಳು ಒಂದು ಸಲ ತೀರಿದರೆ ಸಾಕು, ನನ್ನ ಕಾರ್ಯಗಳು ನೆರವೇರಿದರೆ ಸಾಕು, ಆಮೇಲೆ ಏನಾದರೂ ಆಗಲಿ, ಇದು ಅನೇಕರ ಬಾಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಯಾಕಪ್ಪ ನೀವು ಪ್ರಾರ್ಥನೆಗೆ ಬರ್ತೀರಿ, ನನಗಿಂತ ತೊಂದರೆ ಇದ್ದರೆ ಬಿಡುಗಡೆ ಆದರೆ ನನಗೆ ಸಾಕು ಎಂಬುದಾಗಿ. ಆದರೆ ಅವರಲ್ಲಿ ಪೂರ್ಣ ಮನಸ್ಸು ದೇವರಲ್ಲಿ ಅವರು ಇಟ್ಟಿಲ್ಲ. ಹಲ್ಲೆಲೂಯಾ. ಹಾಗೆ ಈ 9 ಮಂದಿಗಳದ್ದು ಕೂಡ ಆಗಿದ್ದು ಅದೇ ಕತೆ. ಕುಷ್ಠರೋಗೊಂದ್ಸಲ ಗುಣ ಆದರೆ ಸಾಕು ಪ್ರಾರ್ಥಿಸ್ತಾ ಇದ್ದಿರ್ಬೋದು, ದೇವರು ಗುಣಪಡಿಸಿದರು. ಆದರೆ ಸಂಪೂರ್ಣವಾಗಿ ದೇವರ ಮೇಲೆ ವಿಶ್ವಾಸ ಇಟ್ಟವನು ಈ ಒಬ್ಬನು. ಅದಕ್ಕೆ ಹೇಳಿದರು ದೇವರು, ನೀನು ಸಮಾಧಾನದಿಂದ ಹೋಗು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆಯಾಗಿದೆ. ಮುಂದೆ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 8ರಿಂದ 10ರವರೆಗೆ ನೋಡುವಾಗ ಅಲ್ಲಿ ಒಂದು ಕುಂಟನನ್ನು ನಾವು ನೋಡ್ತಾ ಇದ್ದೇವೆ, ಓದಬಹುದು. ಆ ಕುಂಟನಿಗೆ ಒಂದು ಮನಸ್ಸಲ್ಲಿ ಬೇಸರ ಇದ್ದಿರಬಹುದು ಈ ವಚನಗಳನ್ನ ಓದುವಾಗ, ಅಥವಾ ದೇವರ ಒಂದು ಯೋಚನೆಯನ್ನು ನಾವು ನೋಡುವಾಗ. ಹೌದಪ್ಪ, ನನಗೆ ಯಾರಪ್ಪ ಈ ನನ್ನ ಕಾಲನ್ನು ಸರಿ ಮಾಡ್ತಾರೆ, ನಾನು ಹೇಗೆ ನಡೀತೇನೆ ಎಂಬುದಾಗಿ ಮನಸ್ಸಲ್ಲಿ ಬೇಸರ ಇದ್ದಿರಬಹುದು. ಇದನ್ನು ಈ ಮನುಷ್ಯನಲ್ಲಿ ನಂಬಿಕೆ ಇದೆ ಎಂಬ ಅರಿತುಕೊಂಡು ದೇವರು ಆ ಕುಂಟನನ್ನು ಅಪೊಸ್ತಲರ ಮೂಲಕ ಗುಣಪಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮೊದಲೇ ನಂಬಿಕೆ ಇತ್ತು, ಯಾರಪ್ಪ ನನ್ನ ಕಾಲನ್ನು ಗುಣಪಡಿಸ್ತಾರೆ, ಯಾರ ಹತ್ರ ಹೋಗಲಿ ನಾನು ಎಂಬುದಾಗಿ. ಆವಾಗ ನಂಬಿಕೆಯನ್ನು ಅರ್ಥಕೊಂಡು ದೇವರು ಏನು ಮಾಡ್ತಾರೆ, ಅಲ್ಲಿ ಕಾರ್ಯವನ್ನು ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಕುಂಟ ಎದ್ದು ನಡೆದಾಡಿದ ಎಂಬುದಾಗಿ ನಾವು ಓದುತ್ತೇವೆ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಕಾರ್ಯಗಳಲ್ಲಿ ಕಷ್ಟ, ಸಂಕಟ, ದುಃಖಗಳಲ್ಲಿ, ಇಂಥ ನೋವುಗಳಲ್ಲಿ ಸಿಕ್ಕಿದಾಗ ನಾವು ಯಾರಪ್ಪ ನಮ್ಮನ್ನು ಗುಣಪಡಿಸ್ತಾರೆ ಅಂತೇಳಿ ದೇವರನ್ನು ಅರಿಯದಿದ್ದರೂ ಕೂಡ ಮನಸ್ಸು ಶುದ್ಧವಾಗಿದ್ದರೆ ಅಂಥವರ ಬಳಿಗೆ ದೇವರನ್ನು ಆಯ್ದುಕೊಂಡವರನ್ನು ಕಳುಹಿಸಿ ಅವರಿಗೆ ಸುವಾರ್ತೆಯನ್ನು, ಸಾಕ್ಷಿಯನ್ನು ಹೇಳಿಸುವವರಾಗಿದ್ದಾರೆ. ಅಂಥ ಹೃದಯ ಯಾರಲ್ಲಿ ಶುದ್ಧ ಇದೆಯೋ, ಯಾರಲ್ಲಿ ಶಾಂತಿ ಸಮಾಧಾನ ಇದೆಯೋ, ಯಾರ ಹೃದಯ ಮನಸ್ಸು ಸರಿಯಾಗಿದೆಯೋ ಅಲ್ಲಿ ದೇವರು ಕಾರ್ಯ ಮಾಡೋರಾಗಿದ್ದಾರೆ. ಆಗ ನಾವು ತಿಳ್ಕೊಳ್ಬೇಕು, ದೇವರು ಇವನಲ್ಲಿ ಕಾರ್ಯ ಮಾಡಿದರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಲ್ಲಿ ನಾವು ನೋಡುವಾಗ ಯಾಕೋಬ 1ನೇ ಅಧ್ಯಾಯ 6ರಿಂದ 8ರವರೆಗೆ ನಾವು ನೋಡುವಾಗ ಅಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಖಂಡಿತವಾಗಿಯೂ ಬೇಡಿಕೊಳ್ಳಲಿ. ಪೂರ್ಣ ಮನಸ್ಸಿನಿಂದ, ಸಂಪೂರ್ಣ ಪ್ರೀತಿಯಿಂದ ನಾವು ಬೇಡಿಕೊಂಡರೆ ಅಂಥವರಿಗೆ ದೇವರು ಯಥೇಚ್ಛವಾಗಿ ಜ್ಞಾನವನ್ನು ಕೊಡುತ್ತಾನೆ ಎಂಬುದಾಗಿ. ಹಾಗೆ ನಾವು ಸಂಪೂರ್ಣವಾಗಿ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಜ್ಞಾನದ ಕೊರತೆ ಇದ್ದರೂ ಕೂಡ ದೇವರಲ್ಲಿ ನಮಗೆ ಕೊಡುವನಾಗಿದ್ದಾನೆ. ಅದರ ಸಂದೇಶಪಟ್ಟು ನಾವು ಬೇಡುವುದಾದರೆ ಖಂಡಿತವಾಗಿ ಗಾಳಿಗೆ ಈ ಮರದ ಕೊಂಬೆಗಳು ಅಲ್ಲಾಡಿದ ಹಾಗೆ, ಸಮುದ್ರದಲ್ಲಿ ತೆರೆಗಳು ಆ ಕಡೆ ಈ ಕಡೆ ಅಲ್ಲಾಡಿದ ಹಾಗೆ, ಬಂದು ಹೋದ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರಿಂದ ಏನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ನಾವು ಬೇಡಿಕೊಳ್ಳಬೇಕು. ದೇವರೇ, ನನಗಿಂಥದನ್ನು ಗುಣಪಡಿಸು, ಅಥವಾ ಜ್ಞಾನದ ಕೊರತೆ ಇದ್ದರೆ ನನಗೆ ಜ್ಞಾನವನ್ನು ಕೊಡು ಎಂಬುದು ಪೂರ್ಣ ನಂಬಿಕೆಯಿಂದ ಕೇಳಿಕೊಂಡಾಗ ಮಾತ್ರ ದೇವರು ನಮ್ಮಲ್ಲಿ ಕಾರ್ಯವನ್ನು ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಾರ್ಕ 11:24 ಓದುವಾಗ, ನೀನು ವಿಶ್ವಾಸ ಇಟ್ಟು ಏನೇನು ಬೇಡಿಕೊಂಡಿದ್ದೀಯೋ ಅದನ್ನೆಲ್ಲ ಪಡೆದಾಯಿತು ಎಂಬುದಾಗಿ ತಿಳಿಯಿರಿ ಎಂಬುದಾಗಿ. ನೋಡಿರಿ, ಇಲ್ಲಿ ಕೂಡ ಮಾರ್ಕನ ಮುಖಾಂತರ ಯೇಸು ಸ್ವಾಮಿ ಹೇಳ್ತಾರೆ, ವಿಶ್ವಾಸ ಇಟ್ಟು ಸಂಪೂರ್ಣ ಏನು ಬೇಡ್ತೀಯೋ ಖಂಡಿತವಾಗಿ ಅದನ್ನು ನೀನು ಪಡಿ. ಅಂದರೆ ವಿಶ್ವಾಸ ಅಂದರೆ ಜೀವಮಾನವಿಡೀ ವಿಶ್ವಾಸ ಇರಬೇಕು.
ಒಂದು ದಿವಸ ನಾವು ಉಪಕಾರವನ್ನು ಪಡ್ಕೊಂಡು ಆಮೇಲೆ ಏನಾದರೂ ಒಂದು ಕಷ್ಟ ಸಂಕಟ ದುಃಖಗಳು ಬಂದಾಗ ಅಯ್ಯೋ ಇದೇನಪ್ಪ ನನಗೆ ಮತ್ತೆ ಅದು ಬಂತು, ಇದೆಲ್ಲ ಸುಮ್ಮನೆ ಅಂತೇಳಿ ನಾವು ಯೋಚನೆ ಮಾಡಿದರೆ ಅದು ವಿಶ್ವಾಸವಲ್ಲ. ನಮ್ಮನ್ನು ದೇವರು ಶೋಧನೆಗೆ ಒಳಪಡಿಸಬಹುದು, ಇವರು ಏನು ಮಾಡ್ತಾರೆ ನೋಡೋಣ ಎಂಬುದಾಗಿ ಈ ಸಮಯದಲ್ಲಿ ಕೂಡ ನನ್ನ ಸಹೋದರ ಸಹೋದರಿಯರೇ, ನಾವು ಬಹಳ ಎಚ್ಚರವಾಗಿ ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದರೆ ಇಷ್ಟು ಕಾರ್ಯಗಳು ನೆರವೇರಬೇಕಾದ್ರೆ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವೇ ಹೊರತು ಬೇರೆ ಏನೂ ಅಲ್ಲ. ಯಾಕೆಂದರೆ ಯೋಹಾನ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ಸಿಕ್ಕಿದ ಮೇಲೆ ಖಂಡಿತವಾಗಿ ದೇವರಿಂದಲೇ ಆಗುವ ಕಾರ್ಯ. ನಮ್ಮ ಮನಸ್ಸು ಹೃದಯ ಯಾವ ರೀತಿ ಇರುತ್ತದೋ ಆ ರೀತಿ ದೇವರು ನಮ್ಮಲ್ಲಿ ಕಾರ್ಯ ಮಾಡೋವರಾಗಿದ್ದಾರೆ. ಅದುವೇ ನಾವು ಇಲ್ಲಿವರೆಗೆ ತಿಳಿದುಕೊಂಡಂಥ ಒಂದು ಸಂದೇಶ. ಹಾಗೆ ಮತ್ತಾಯ 8:17 ನೋಡುವಾಗ, ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಹಾಗೆ ದೇವರು ಯಾರನ್ನು ಆದುಕೊಂಡಿರ್ತಾರೋ, ಯಾರನ್ನು ಮುಟ್ತಾರೋ, ಯಾರನ್ನು ಸ್ವೀಕಾರ ಮಾಡ್ತಾರೋ ಅಂಥವರ ನೋವುಗಳನ್ನು ದೇವರೇ ಹೊತ್ತುಕೊಳ್ಳುತ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈಗ ಇಲ್ಲಿ ನಾವು ತಿಳಿದುಕೊಂಡಿರುವಂಥ ಸಂದೇಶ ಅದೇ ಆಗಿದೆ. ನನ್ನ ಜೀವಿತದಲ್ಲಿ ಕೂಡ ಅನೇಕ ನನ್ನ ನೋವುಗಳನ್ನು ದೇವರು ಹೊತ್ತುಕೊಂಡವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗೆ ಕೀರ್ತನೆಗಳು 32:1 ಕೂಡ ನಾವು ನೋಡುವಾಗ, ಕೀರ್ತನೆ 32:1, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ಖಂಡಿತವಾಗಿ ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಇದು ನಾವು ಧನ್ಯರಾಗಿದ್ದೇವೆ. ಇವತ್ತು ಅನೇಕ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಆಗಿದ್ದೇವೆ ಅಂದರೆ, ನಾವು ನಾನಾ ರೀತಿ ಪಾಪಗಳಿಂದ ಬಿಡುಗಡೆ ಆಗಿದ್ದೇವೆ ಅಂದರೆ ನಾವು ಧನ್ಯರಾಗಿದ್ದೇವೆ. ದೇವರು ನಮಗೆ ಮಾಡಿದಂಥ ಉಪಕಾರಗಳಾಗಿವೆ. ಇದುವೇ ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದ್ದು. ನನ್ನ ಸಾಕ್ಷಿಯನ್ನು ಕೂಡ ಹಿಂದೆ ನೀವು ಕೇಳಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಒಂದು ವಚನಕ್ಕೆ ಹೋಗೋಣ. ರೋಮಪುರದವರಿಗೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನ. ರೋಮಪುರದವರಿಗೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನ. ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಂಥ ಒಂದು ಕಷ್ಟ ಸಂಕಟ ದುಃಖಗಳು ಯಾರು ದೇವರು ಮುಟ್ಟಿ ಗುಣಪಡಿಸಿದ್ದಾರೋ ಅವರನ್ನು ದೇವರು ಧನ್ಯರು ಎಂಬುದಾಗಿ ಎನಿಸಿದ್ದಾರೆ. ಹಲ್ಲೆಲೂಯಾ. ಆವಾಗ ನಾವು ದೇವರ ಮುಂದೆ ಧನ್ಯರಾಗಿದ್ದೇವೆ. ಆದರೆ ದೇವರೇ ಧನ್ಯರೆಂದು ನಮ್ಮನ್ನು ಮಾಡಿದ್ದಾರೆ. ಇದು ದೇವರ ಪ್ರೀತಿಯಲ್ಲ, ನಮ್ಮ ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಾಗಿದೆ. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. ಹಲ್ಲೆಲೂಯಾ. ಆಗ ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಿರುವುದು ದೇವರಾಗಿದ್ದಾರೆ. ದೇವರ ಪ್ರೀತಿಯಿಂದ ನಮ್ಮನ್ನು ಗುಣಪಡಿಸ್ತಾ ಇದ್ದಾರೆ, ನಮ್ಮನ್ನು ಮುಟ್ಟಿದ್ದಾರೆ, ನಮ್ಮನ್ನು ಧನ್ಯರನ್ನಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ಹೀಗಿರುವಾಗ ನಮ್ಮ ಜೀವಿತ ಕಾಲವೆಲ್ಲ ಆಮೇಲೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರನ್ನೇ ನಾವು ಹಿಂಬಾಲಿಸಬೇಕಾಗಿದೆ. ಈ 10 ಮಂದಿ ಕುಷ್ಠರೋಗಿಗಳ ಪೈಕಲ್ಲಿ ಒಬ್ಬನು ಹೇಗೆ ದೇವರಿಗೊಂದು ಧನ್ಯವಾದ ಸಲ್ಲಿಸಲಿಕ್ಕೆ ಬಂದನೋ ಅದನ್ನು ಅರಿತುಕೊಂಡು ನಾವು ಕೂಡ ಪ್ರತಿ ದಿವಸ ದೇವರಿಗೆ ಒಂದು ಧನ್ಯವಾದ ಸ್ತೋತ್ರವನ್ನು ಹೇಳೋರಾಗಿರಬೇಕು. ಈ ಮಿಕ್ಕ 9 ಮಂದಿ ಕುಷ್ಠರೋಗಿಗಳ ಹಾಗೆ ನಾವು ಆಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ಕೂಡ ನೀವು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೇನೆ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರಿಗೂ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಕೂಡ ಕಾದು ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ